ಸ್ನೇಹಿತರೆ, ಪ್ರತಿಯೊಂದು ಇಲಾಖೆಯ ಉಪಯೋಗ ಸಾರ್ವಜನಿಕರಿಗೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಎಮರ್ಜೆನ್ಸಿ ಸೇವೆಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದಾದಂಥ ಅಗ್ನಿಶಾಮಕ ಇಲಾಖೆ. ಸರ್, ನಾನು ಈ ಇಲಾಖೆಗೆ ಸೇರಬೇಕಂದ್ರೆ ಅವರು ದೈಹಿಕ ಉತ್ತೀರ್ಣ ದಿವಸ ಅವರು ಪ್ರತಿ ಒಂದು ದಿವಸ ವಾಕಿಂಗ್ ಆಗಲಿ, ರನ್ನಿಂಗ್ ಆಗಲಿ, ಜಂಪಿಂಗ್ ಆಗಲಿ, ಅವ್ರು ಮೊದಲಿನ ಹಿಡ್ಕೊಂಡೆ 8ನೇ ಹಿಡ್ಕೊಂಡೆ ಇದು ರನ್ನಿಂಗ್ದಾಗ ಬರ್ಬೇಕು ಸರ್. 3 ವರ್ಷ 43 ಇಲಾಖೆದಾಗ ಉತ್ತಮ ಇಲಾಖೆ ಅಂದರೆ ನಮ್ಮ ಅಗ್ನಿಶಾಮಕ ಇಲಾಖೆ. ಸಾರ್ವಜನಿಕ ಆಸ್ತಿನೇ ನಮ್ಮ ಆಸ್ತಿ. ಇದೇ ನನ್ನ ಗುರಿ ಏನೈತಂದ್ರೆ ಸರ್, ಪ್ರತಿಯೊಬ್ಬರಿಗೆ ನಾವು ಮುಂದೆ ಬರಲಿ, ಹುಡುಗರು ನಮ್ಮ ಇಲಾಖೆದಾಗ ಸೇರಲಿ, ಉನ್ನತ ಮಟ್ಟಕ್ಕೆ ಬರಲಿ. ನಾವು 24x7 ರೆಡಿ ಇದ್ದೇವೆ ಸರ್. ಆದ್ರೂ ಜನನೂ ಸ್ವಲ್ಪ ನಮಗೆ ಸಹಕಾರ ಮಾಡಬೇಕಲ್ಲ. ಓದ್ಲಾಕ್ನೂ ಅವಕಾಶ ಆಯಿತು ಮತ್ತು ಡಿಸಿಪ್ಲಿನ್ ಕೋರ್ಸ್ನೂ ಆಯಿತು. ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ. ಹಾಯ್, ನಾನು ಜೈ. ಸ್ನೇಹಿತರೆ, ಪ್ರತಿಯೊಂದು ಇಲಾಖೆಯ ಉಪಯೋಗ ಸಾರ್ವಜನಿಕರಿಗೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಎಮರ್ಜೆನ್ಸಿ ಸೇವೆಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದಾದಂಥ ಅಗ್ನಿಶಾಮಕ ಇಲಾಖೆ. ಸೊ ಈ ಒಂದು ಇಲಾಖೆ ಬಗ್ಗೆ ಯಾಕೆ ಹೇಳತ್ತೀನಿ ಅಂತಂದರೆ, ಅಭ್ಯರ್ಥಿಗಳು ಈ ಇಲಾಖೆಗೆ ಸೇರಬೇಕು ಅಂತಂದ್ರೆ ತಯಾರಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿ ಸಾಕಷ್ಟು ಇರದೇ ಇದ್ದ ಕಾರಣವಾಗಿ ಪ್ರಾಕ್ಟಿಕಲ್ ಆಗಿ ಹೆಚ್ಚು ಇರೋದ್ರಿಂದ ಶೈಕ್ಷಣಿಕವಾಗಿ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ಅಭ್ಯರ್ಥಿಗಳಿಗೆ ಹಾಗಾಗಿ ಇಲಾಖೆಯವರು ಕೂಡ ಬಹಳಷ್ಟು ರೀತಿಯಾದಂತಹ ಸಹಕಾರ ಮತ್ತು ಸಲಹೆಗಳನ್ನು ಕೊಡ್ತಾನೆ ಬರ್ತಿದ್ದಾರೆ. ಆದರೆ ಇಲಾಖೆಗೆ ಸೇರಲಿಕ್ಕೆ ಅಭ್ಯರ್ಥಿಗಳಿಗೆ ಬೇಕಾಗಿರ್ತಕ್ಕಂತಹ ಒಂದು ಮಾಹಿತಿಯನ್ನು ಸಿಗದೇ ಇದ್ದ ಕಾರಣವಾಗಿ ನಾವು ಈ ಒಂದು ವಿಡಿಯೋ ಮೂಲಕ ನಿಮಗೆ ಲೈವ್ ಆಗಿ ಮಾಹಿತಿನ ಕೊಡ್ತಿದ್ದೀವಿ ಅಂತ. ಇದಕ್ಕೆ ಬಹಳಷ್ಟು ಸಹಕಾರ ಮಾಡ್ತಿದ್ದಾರೆ ನಮ್ಮ ಅಧಿಕಾರಿಗಳು. ಯಾಕಂತಂದರೆ ನಾನು ಬಹಳಷ್ಟು ರಿಕ್ವೆಸ್ಟ್ ಮಾಡಿಕೊಂಡೆ, ಈ ಒಂದು ಅಭ್ಯರ್ಥಿಗಳಿಗೆ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ಸರ್, ನಿಮ್ಮ ಒಂದು ಸಹಕಾರದಿಂದ ಒಂದು ಪ್ರಾಕ್ಟಿಕಲ್ ಆಗಿ ನಾವು ಯಾವ ರೀತಿಯಾಗಿ ತಯಾರಿ ಮಾಡ್ಕೋಬೇಕು ವಿದ್ಯಾರ್ಥಿಗಳು ಅನ್ನೋ ಉದ್ದೇಶದಿಂದ ಸಲಹೆ ಕೊಡ್ರಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ದೆ. ಹಾಗಾಗಿ ನಮಗೆ ಮತ್ತು ನಿಮಗೆ ಮಾಹಿತಿ ಕೊಡಲಿಕ್ಕೆ ಸಿದ್ಧರಾಗಿರುವಂತಹ ಅಧಿಕಾರಿಯೊಬ್ಬರು ಇದ್ದಾರೆ. ಆ ಅಧಿಕಾರಿಯೊಬ್ಬರು ಮತ್ತು ಅಧಿಕಾರಿಗಳ ಸಿಬ್ಬಂದಿ ವರ್ಗದವರು ಇದ್ದಾರೆ. ಆ ಒಂದು ಸಿಬ್ಬಂದಿ ವರ್ಗದವರ ಜೊತೆಗೆ ಮಾತಾಡ್ತಾ ನಾವು ಪ್ರಾಯೋಗಿಕವಾಗಿ ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಅಂತ. ಬರೀ ನಾನು ಅವರಿಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ನಮ್ಮ ಒಂದು ಮಾಧ್ಯಮದ ಮೂಲಕ. ಸರ್, ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ನಾನು ಹೇಳ್ದಲ್ಲ ಅಧಿಕಾರಿಯೊಬ್ಬರು ಅಂತ. ಒಳ್ಳೆಯ ಒಂದು ಮನೋಭಾವದಿಂದ ಈ ಒಂದು ಪ್ರಾಕ್ಟಿಕಲ್ಗೆ ಬಹಳಷ್ಟು ಸಹಕಾರ ನೀಡಿ ಅವರ ಸಿಬ್ಬಂದಿ ವರ್ಗದವರಿಗೆ ತಯಾರಿಯನ್ನು ಮಾಡಿಕೊಂಡು ನಮಗೆ ಮತ್ತು ನಿಮಗೆ ಈ ಒಂದು ಸಹಾಯವನ್ನು ಮಾಡ್ತಿದ್ದಾರೆ ಅಂತಂದರೆ ಅವರು ಎಸ್ ಕೆ ಹಸನ್ ಸರ್ ಅವರು. ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮಗೆ ಬಹಳಷ್ಟು ಧನ್ಯವಾದಗಳು. ಅಭ್ಯರ್ಥಿಗಳಿಗಾಗಿ ಅಂತಂದ್ರೆ ನೀವು ಮೊದಲೇ ತಯಾರಾಗಿ ಪ್ರಾಕ್ಟಿಕಲ್ ಆಗಿ ಏನೆಲ್ಲ ತಿಳಿಸ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ರಿ ಅಂತ ಕೇಳ್ಕೊಂಡೆ ರಿಕ್ವೆಸ್ಟ್ ಮಾಡಿದ್ರೆ ನೀವು ಅದಕ್ಕೆ ಯಾವುದೇ ಅಭ್ಯಂತರ ಇಲ್ದೇನೆ ಆಯ್ತು ಮಾಡೋಣ, ನಮ್ಮ ಸ್ಟೂಡೆಂಟ್ಗಳು ಮುಂದೆ ಬರಲಿ ಅನ್ನೋ ಉದ್ದೇಶದಿಂದ ನೀವು ಈ ಒಂದು ಸಹಾಯವನ್ನ ಮಾಡ್ತಿದ್ದೀರಿ. ಸರ್, ಮೊದಲಿಗೆ ಸ್ಟೂಡೆಂಟ್ಗಳಿಗೆ ಈ ಒಂದು ಇಲಾಖೆಗೆ ಸೇರ್ಬೇಕಂತಂದ್ರ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಸರ್, ನಾನು ಈ ಇಲಾಖೆಗೆ ಸೇರಬೇಕಂದ್ರೆ ಅವರು ದೈಹಿಕ ಉತ್ತೀರ್ಣ ದಿವಸ ಅವರು ಪ್ರತಿ ಒಂದು ದಿವಸ ವಾಕಿಂಗ್ ಆಗಲಿ, ರನ್ನಿಂಗ್ ಆಗಲಿ, ಜಂಪಿಂಗ್ ಆಗಲಿ, ಅವ್ರು ಮೊದಲಿನ ಹಿಡ್ಕೊಂಡೆ 8ನೇ ಹಿಡ್ಕೊಂಡೆ ಇದು ರನ್ನಿಂಗ್ದಾಗ ಬರ್ಬೇಕು ಸರ್. 3 ವರ್ಷ ಸತತವಾಗಿ ಅವ್ರು ಮಾಡಿದ್ರು ಅಂದ್ರೆ ಇಲಾಖೆಗೆ ಸೇರ್ಲಿಕ್ಕೆ ಏನು ದೊಡ್ಡ ವಿಷಯ ಅಲ್ಲ ಸರ್. ಉತ್ತೀರ್ಣ ಒಂದು 75% ಸೇರಬೇಕು. ಇಲಾಖೆ ಇಷ್ಟು ಉತ್ತಮ ಇದೆ ಸರ್. 43 ಇಲಾಖೆದಾಗ ಉತ್ತಮ ಇಲಾಖೆ ಅಂದರೆ ನಮ್ಮ ಅಗ್ನಿಶಾಮಕ ಇಲಾಖೆ. ಮತ್ತು ಇದ್ರಾಗ ಸೇರಿನಾಗ ನಮ್ಮಲ್ಲಿ 2-3 ಪಾಳಿ ಇರ್ತಾವೆ ಸರ್. ಅಂದರೆ ನಮ್ಮಲ್ಲಿ ಮಹಾನಗರ ಪಾಲಿಕೆದಾಗೆಲ್ಲ 3 ಪಾಳಿ ಇರ್ತವೆ. ಇವು ತಾಲೂಕಾ ವೈಸು, ಡಿಸ್ಟಿಕ್ ವೈಸ್ದಾಗ 2 ಪಾಳಿ ಇರ್ತವೆ. ಅಲ್ಲಿ ಓದ್ಲಾಕೂ ಅವಕಾಶ ಆಯ್ತು ಸರ್. ನಮ್ಮಲ್ಲಿ ಮತ್ತು ಇದಕ್ಕಿಂತ ದೊಡ್ಡ ಹುದ್ದೆ ಸಿಗ್ತದಂದ್ರೆ ಮತ್ತೆ ನಮ್ಮಲ್ಲೇ ಪ್ರಮಾಣ ಪತ್ರ ಕೊಡ್ತಾರೆ ಸರ್ ನಮ್ಮ ನಿರ್ದೇಶಕರು. ಅದು ಒಂದು ತುಂಬ ಅವಕಾಶ. ಮತ್ತು ಅವ್ರದ್ದು ಸರ್ವಿಸ್ ಸಹಿತ ಇನ್ಕ್ಲೂಡಿಂಗ್ ಆಗ್ತದೆ ಸರ್. ಅಂದರೆ ಈ ಸೇಮ್ ಈಕ್ವಲ್ ಪೋಸ್ಟಿಗೆ ಬಿಡಲ್ಲ ಸರ್ ಇವರು. ಇದಕ್ಕಿಂತ ಇಲ್ಲಿ SDC ಅದರ, ಅಲ್ಲಿ FDC ಅದರ ಅಂದರೆ ಇದು ಸರ್ವಿಸ್ನೂ ಇನ್ಕ್ಲೂಡಿಂಗ್ ಆಗ್ತದೆ ಮತ್ತು ಇವ್ರದ್ದು ಏನೇನು ಕಟ್ಟಿಂಗ್ ಆಗ್ತದೆ ಎಲ್ಲ ಬಂದುಬಿಡ್ತದೆ ಸರ್. ಎಷ್ಟು ತುಂಬ ಇಲಾಖೆ, ದೊಡ್ಡ ಇಲಾಖೆ ಸರ್ ಇದು. ಮತ್ತು ಈ ಇಲಾಖೆದಾಗ ಹೇಳ್ಬೇಕಂದ್ರೆ ಸರ್ 24x7 ಸಾರ್ವಜನಿಕ ಆಸ್ತಿನೇ ನಮ್ಮ ಆಸ್ತಿ. ಇದೇ ನನ್ನ ಗುರಿ ಏನೈತಂದ್ರೆ ಸರ್, ಪ್ರತಿಯೊಬ್ಬರಿಗೆ ನಾವು ಮುಂದೆ ಬರಲಿ, ಹುಡುಗರು ನಮ್ಮ ಇಲಾಖೆದಾಗ ಸೇರಲಿ, ಉನ್ನತ ಮಟ್ಟಕ್ಕೆ ಬರಲಿ. ಇವು ಅಗ್ನಿ ಅವಘಡ ಆಗವು ನಾವೆಲ್ಲ ತಡೆಯೋಣ.
ಅವರಿಗೆ ಒಂದು ಫಸ್ಟ್ ಏಡ್ ಮಾಡ್ಲಿಕ್ಕೆ ಸಹಿತ ನಾನು ಇದೇ ಹೇಳ್ಕೊಡೋದು ಸರ್. ಅಂದ್ರೆ ಸಮಾಜಕ್ಕೆ ಒಂದು ಕೊಡುಗೆ ಇರಲಿ. ಕೊಡುಗೆ ಇರಲಿ ಸರ್ ನಮ್ಮ ಇಲಾಖೆ. ಹಾ. ನಾವು 24x7 ರೆಡಿ ಇದ್ದೇವೆ ಸರ್. ಹಾ. ಆದ್ರೂ ಜನನೂ ಸ್ವಲ್ಪ ನಮಗೆ ಸಹಕಾರ ಮಾಡಬೇಕಲ್ಲ, ಮುಂದೆ ನಾವು ಕಾರ್ಯ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ ಸರ್. ಹೌದು. ಹುಡುಗರು ಮುಂದೆ ಓದಿ ಅವ್ರು ಉತ್ತೀರ್ಣಕ್ಕಾಗಲಿ, ಇಲಾಖೆದಾಗ ಸೇರಲಿ, ಮತ್ತು ಇನ್ನೂ ದೊಡ್ಡ ಜಾಬ್ ಅಂತಂದ್ರೆ FDC ಆಗಲಿ, ಇನ್ನೊಂದು ಪೋಸ್ಟಿಗಾಗಲಿ ಅವ್ರು ಹೋಗಲಿ. ಹೌದು ಸರ್. ಹಾಂ, ಫಸ್ಟ್ ಬೇಸಿಕ್ ಇದ್ರಾಗ ನಾನು ಸೇರಲಿ ಅಂತ ಹೇಳ್ತೀನಿ ಸರ್. ಡಿಸಿಪ್ಲಿನ್ ಕೋರ್ಸ್, ಓಕೆ ಸರ್. ಡಿಸಿಪ್ಲಿನ್ನು ಆಯಿತು ಮತ್ತು ಸೆಕೆಂಡ್ ಎಜುಕೇಷನ್ನು ಆಯಿತು. ಹಾ. ಎರಡೂ ಅನುಕೂಲ ಆಯ್ತಲ್ಲ ಸರ್. ಹಾ. ಓದ್ಲಾಕ್ನೂ ಅವಕಾಶ ಆಯಿತು ಮತ್ತು ಡಿಸಿಪ್ಲಿನ್ ಕೋರ್ಸ್ನೂ ಆಯಿತು. ಹಾ. ನಮ್ಮ ಇಲಾಖೆಗೆ ನೀವು ಸೇರ್ರಿ, ಉತ್ತೀರ್ಣ ಆಗಿ ಬರ್ರಿ. ಹಾ. ನಿಮಗೆಲ್ಲ ಶುಭ ಹಾರೈಸ್ತೀನಿ ಸರ್. ಓಕೆ ಸರ್. ಸರ್ ನಾವೀಗ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀರಿ ನೀವು, ಹೌದು ಸರ್. ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ. ಹೌದು ಸರ್. ಸರಿ ಸರ್. ಈಗ ಒಂದು ಫೈರ್ ಕಾಲ್ ಬಂದದ ಅಂತ ತಿಳ್ಕೊಳ್ಳಿ ಸರ್. ಓಕೆ ಸರ್. ಒಂದು ಕರೆ ಬಂದಾಗ ಹಾ, ಸರ್. ನಮಸ್ಕಾರ ತರುಣ್ ಅವರೇ, ಒಂದು ಫೈರ್ ಕಾಲ್ ಬಂದ ಬರ್ಕೊಳ್ಳಿ.